ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಯಭಾಗ ಪಟ್ಟಣದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ ಹಾಗೂ ಕಾರ್ಯಕರ್ತರಿಂದ ಪ್ರತಿಭಟನೆ ಜರುಗಿದೆ. ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಬಗ್ಗೆ ಹಾಗೂ ಕಾಂಗ್ರೆಸ್ ಶಾಸಕರಿಗೆ ಮೊನ್ನೆ ನಡೆದ ಹನಿ ಟ್ರ್ಯಾಪ್ ಆರೋಪ ಬಗ್ಗೆ ಸದನದಲ್ಲಿ ಬಿಜೆಪಿ ಶಾಸಕರು ಸರ್ಕಾರದ ವಿರುದ್ಧ ಹಾಗೂ ಡಿಕೆ ಶಿವಕುಮಾರ್ ವಿರುದ್ಧ ಆರೋಪ ವ್ಯಕ್ತಪಡಿಸಿ ಸ್ಪೀಕರ್ ಮೇಲೆ ಪೇಪರ್ ಎಸೆದು ಗಲಾಟೆ ಮಾಡಿದ ಹಿನ್ನೆಲೆ 18 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಅಮಾನತು ಮಾಡಲಾದ 18 ಶಾಸಕರನ್ನ ಆದೇಶ ಹಿಂಪಡೆದು ತಕ್ಷಣ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಎಂದು ರಾಯಭಾಗ ಪಟ್ಟಣದಲ್ಲಿ ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ ಹಾಗೂ ಕಾರ್ಯಕರ್ತರು ರಸ್ತೆ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದರು. ಡಿಕೆ ಶಿವಕುಮಾರ್ ಸತ್ತದ ಅಂತ ಎಲ್ಲರೂ ಹೊಯ್ಕೋರಿ ಜನ. ಅಧ್ಯಕ್ಷರಾದಂತಹ ವೀರೇಶ್ ಬ್ಯಾಕುಡಿ ಅವರು ಮತ್ತು ಇನ್ನುಳಿದ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಎಲ್ಲರೂ ಮತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂತಂದ್ರೆ ಈಗಿನ ದಿವಸ ಡಿಕೆ ಶಿವಕುಮಾರ್ ಅವರು ಅಂಬೇಡ್ಕರ್ ಅವರ ಬರೆದಂಥ ಈ ದೇಶದ ಪವಿತ್ರ ಸಂವಿಧಾನವನ್ನು ಬದಲಾವಣೆ ಮಾಡ್ತಾನೆ ಹೇಳಿಕೆಯನ್ನು ಕೊಟ್ಟರು. ಅದಕ್ಕೆ ಅವನ ವಿರುದ್ಧ ನಾವು ಈಗ ಧರಣಿ ಹಾಕಿಕೊಂಡಿದ್ದು. ತಕ್ಷಣ ಅವನ ರಾಜೀನಾಮೆ ಪಡಿಬೇಕು ಸಿದ್ದರಾಮಯ್ಯ ಅವರು, ಅವರ ಮಂತ್ರಿಮಂಡಲದಿಂದ ಹೊರಗೆ ಹಾಕಬೇಕು ಅವ್ರನ್ನ ಅಂತೇಳಿ ನಮ್ಮದು ಒತ್ತಾಯ. ಮತ್ತು ಈಗ 2 ವರ್ಷ ಆಯ್ತು ನಮ್ಮ SCP TSP ಹಣ. 1ನೇ ವರ್ಷ 11,000 ಚಿಲ್ಲರ, 2ನೇ ವರ್ಷ 14,000 ಗ್ಯಾರಂಟಿ ಕೊಡ್ಕೊಂಡ್ರು. SC STಗೆ ವೋಟ್ ಬೇಕು, ಇವರಿಗೆ SC STದವ್ರಿಗೆ ಅನ್ಯಾಯ ಮಾಡ್ತಾವೆ. ಅದಕ್ಕೆ ಈ ವರ್ಷನೂ ಕೂಡ 13,000 ಚಿಲ್ಲರ ಗ್ಯಾರಂಟಿಗೆ ತೆಗೆದಿಟ್ಟ ಬಜೆಟ್ನಾಗಿ. ಅದ್ರ ಸಲುವಾಗಿ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೆವು. ಮತ್ತು ಮೊನ್ನೆ ನಡೆದಂಥ ವಿಧಾನಸಭೆಯೊಳಗೆ ಈಗ ಹನಿ ಟ್ರ್ಯಾಪ್ ಅವ್ರ ಮಂತ್ರಿನೇ ಅವ್ರೊಳಗೆ ಅವ್ರ ಮಂತ್ರಿ ಒಬ್ಬ ಮಂತ್ರಿನ ಹನಿ ಟ್ರ್ಯಾಪ್ ಮಾಡಿದ. ಅದಲ್ಲಿ ಹೇಳಿಕೆಗೆ ಅವರ ಕೊಟ್ಟರೆ ವಿಧಾನಸೌಧದಾಗ. ಅದಕ್ಕೆ ತಕ್ಷಣ ಅದನ್ನು CBI ಕೊಟ್ಟು ಅದನ್ನು ಇನ್ಕ್ವೈರಿ ಮಾಡ್ಬೇಕಂತೇಳಿ ನಾವು ಚರ್ಚೆ ಮಾಡಕತ್ತರ. ಅದ್ರಾಗ 18 ಮಂದಿ MLAಗಳು ಅಮಾನತು ಮಾಡಿದ್ದಾರೆ 6 ತಿಂಗಳವರೆಗೆ. ಅದಕ್ಕೆ ಅದನ್ನು ಅಮಾನತು ಮಾಡಿದ್ದು ವಾಪಸ್ ತಕ್ಕೋಬೇಕು ಮತ್ತು ತಕ್ಷಣ ಡಿಕೆ ಶಿವಕುಮಾರ್ ರಾಜೀನಾಮೆ ಪಡಿಬೇಕಂತೇಳಿಂದ ಮತ್ತು SC ST ಏನು ಹಣವನ್ನು 25,000 ಈಗ 2 ವರ್ಷ ತೊಗೊಂಡವರು, ಈ ವರ್ಷ 14,000 ಒಂದು ವಾಪಸ್ ಬರ್ತಾರೆ. SC ST ಜನಾಂಗ ಕೊಡಬೇಕಾಗಲಿ ಅಂದ ಈ ಸಂದರ್ಭದಲ್ಲಿ ನಾವು ಈ ಧರಣಿಯನ್ನು ಒಂದು ವೇಳೆ ಇದಕ್ಕೆ ಅವರ ಬಗ್ಗಲಿಲ್ಲ ಅಂದ್ರೆ ನಾವು ನಿರಂತರವಾಗಿ ನಾವು ರಾಜ್ಯಾದ್ಯಂತ ಎಲ್ಲ ಹೋರಾಟವನ್ನು ಮುಂದುವರಿಸ್ತೀವಿ. ಸರ್, ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ತಗೊಳ್ಳಿಕ್ಕೆ ಮುಂದಿನ ದಿನಮಾನದಾಗ ಹೆಂಗಿರುತ್ತೆ ಸರ್ ಹೋರಾಟ? ನಾವು ಧರಣಿ ಮಾಡ್ತೀವಿ. ಹೋರಾಟ ಎಲ್ಲ ಜಿಲ್ಲಾ ಮಟ್ಟದಾಗ, ಎಲ್ಲ ತಾಲೂಕು ಮಟ್ಟದಾಗ ಮತ್ತು ಧರಣಿಯನ್ನು ನಾವು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.